ಲೋಕಸಭೆ ದೇಶದ ಒಂದು ಪ್ರತಿಷ್ಠಿತ ಸಂಸ್ಥೆ, ಸಂವಿಧಾನಿಕ ಸಂಸ್ಥೆ. ಅದರ ಘನತೆ ಗೌರವವನ್ನ ಎತ್ತಿ ಹಿಡಿತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಆದರೆ ಒಂದು ವಾರದಿಂದ ನಾನು ಪ್ರತಿಪಕ್ಷದವರ ನಡವಳಿಕೆಯನ್ನು ನೋಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಪ್ರತಿಪಕ್ಷದ ನಾಯಕರು, ಕಾಂಗ್ರೆಸ್ಸಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಕೇವಲ ಒಬ್ಬ ಜೋಕರ್ ತರ ಲೋಕಸಭೆಯಲ್ಲಿ ನಡ್ಕೊಂಡು ಲೋಕಸಭೆ ಘನತೆ ಗೌರವವನ್ನ ಹಾಳು ಮಾಡತಕ್ಕಂಥದ್ದು ನಾನು ಖಂಡಿಸಿ 4 ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿ ಅವ್ರಿಗೆ ನಾನು ನೆನಪು ಮಾಡಿಕೊಡ್ತೇನೆ. 2012ರಲ್ಲಿ PUC ಪ್ರಶ್ನೆ ಪತ್ರಿಕೆ ಕರ್ನಾಟಕದಲ್ಲಿ ಸೋರಿಕೆ ಆಗಿದೆ. ಅದನ್ನ COD ಕೊಟ್ರೆ ಅಂದನ್ನ ಸರ್ಕಾರ. 2014ರಲ್ಲಿ COD ವರದಿ ಬಂತು. 2016ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ 21/3/2016 ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. ಮತ್ತೆ ಎಕ್ಸಾಮ್ ಮಾಡಿದ್ರು 29/3/2016 ಮತ್ತೆ ಪತ್ರಿಕೆ ಸೋರಿಕೆ ಆಯ್ತು. 31/3/2016 ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. 2016ರಲ್ಲಿ 3 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. ಕೊನೆಗೆ 2016 ಏಪ್ರಿಲ್ 12ರಂದು 2ನೇ PUC ಪರೀಕ್ಷೆಯನ್ನ ಫೈನಲ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಂಡಕ್ಟ್ ಮಾಡಿದೆ. ಅದಾದ ನಂತರ CODಗೆ ಏನು ಪ್ರಕರಣವನ್ನು ಕೊಟ್ಟಿದ್ರು, COD ವರದಿ ಬಂದ ನಂತರ ಶರಣ್ ಪ್ರಕಾಶ್ ಪಾಟೀಲ್ ಅಂತಕ್ಕಂಥ ಮಂತ್ರಿ ಕರ್ನಾಟಕದಲ್ಲಿ ಅವ್ರ PA ಗೋಪಾಲ್ ರಾಜು ಅನ್ನೋರ್ನ ಅರೆಸ್ಟ್ ಮಾಡಿದ್ರು. 2 ವರ್ಷ 6 ತಿಂಗಳು ಜೈಲಿನಲ್ಲಿ. ಅದರ ಬಗ್ಗೆ ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕಲ್ಲ, ಕಾಂಗ್ರೆಸ್ ನಾಯಕರು ಹೇಳ್ಬೇಕಲ್ಲ, ಅದರ ಬಗ್ಗೆ ಮಾತಾಡಿದ್ರು. 2024 ಕೋರ್ಟ್ ಇಂದ ತೀರ್ಪು ಬಂತು. 24 ತಿಂಗಳ ನಂತರ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರ ಸರಿಯಾಗಿ ಸಾಕ್ಷಿ ಹೇಳಿಕೆ ಪಡೆದಿಲ್ಲ, ಕೋರ್ಟ್ ಅಲ್ಲಿ ಸರಿಯಾಗಿ ವಾದ ಮಂಡಿಸಲಿಲ್ಲ. ಹಾಗಾಗಿ ಕೇಸು ಕೋರ್ಟ್ ಅಲ್ಲಿ ಬಿದ್ದೋಯ್ತು. ಆ ಪ್ರಕರಣದಲ್ಲಿ ಶ್ರೀ ಶಿವಕುಮಾರ್ ಅಂತಕ್ಕಂಥ ಕಿಂಗ್ ಪಿನ್ ಹೇಳಿದ್ದಾರೆ, 13 ವರ್ಷಗಳ ಕಾಲ ನಾನು ಪತ್ರಿಕೆ ಮಾರಾಟ ಮಾಡಿದ್ದೀನಿ ಅಂತ ಹೇಳ್ತಾರೆ. ಕ್ವಶನ್ ಪೇಪರ್ನ ಮಾರಾಟ ಮಾಡಿದ್ದೀನಿ ಅಂತಾರೆ. 2018-19 ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ, ಪರಮೇಶ್ವರ್ ಅವರು DCM ಆಗಿದ್ರು. ಅವ್ರ PA ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರ ಬಗ್ಗೆ ರಾಹುಲ್ ಗಾಂಧಿ ಅವ್ರು ಮಾತಾಡ್ಬೇಕಲ್ಲ, ಮಾತಾಡ್ತಾ ಇದ್ರು. ಮೋದಿ ಸರ್ಕಾರ ಈ ಚುನಾವಣೆ ವ್ಯವಸ್ಥೆ, ಈ ನೀಟ್ ಪರೀಕ್ಷೆಯನ್ನ ಜಾರಿಗೆ ತಂದ ಮೇಲೆ ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳವರು ಅವ್ರದೇ ಯೂನಿವರ್ಸಿಟಿ ಮಾಡ್ಕೊಂಡೇನ್ ಸೀಟ್ಗಳನ್ನ ಮಾರಾಟ ಮಾಡ್ಕೊತಿದ್ರು. ಅದಕ್ಕೆ ಕಡಿವಾಣ ಬಿದ್ದಿತ್ತು. ಅದರ ಹಿಂದೆ ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳವರು ಯಾರು ಸೀಟ್ ಡೊನೇಷನ್ ಕೋಟಿಗೆ ಮಾಡ್ಕೊತಿದ್ರು, ಅವ್ರ ಬೆಂಬಲ ಇವತ್ತು ಹೋರಾಟಕ್ಕಿದೆ. ಮೋದಿ ಅವರು ನೀಟ್ ಎಕ್ಸಾಮಿನೇಷನ್ ಫಿಕ್ಸ್ ಮಾಡಿದ ಮೇಲೆ 720 ಮಾರ್ಕ್ಸಿಗೆ 176 ಮಾರ್ಕ್ಸ್ SC/ST ರಿಸರ್ವ್ ಕೆಟಗರಿ ಅವರಿಗೆ, ಸಾಮಾನ್ಯ ವರ್ಗದವ್ರಿಗೆ 720ಕ್ಕೆ 213 ಮಾರ್ಕ್ಸ್ ನಿಗದಿ ಮಾಡಿದ ನಂತರ ಮೆಡಿಕಲ್ ಸೀಟ್ಗಳು ಮಾರಾಟ ದೇಶದಲ್ಲಿ ಬಂದಾಗಿದೆ. ಸಾಮಾನ್ಯ ಮಕ್ಕಳು ಕೂಡ ಇವತ್ತು ಮೆಡಿಕಲ್ ಆಫೀಸರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ. ಕೂಲಿ ನಾಲಿ ಮಾಡ್ತಕ್ಕಂಥವ್ರ ಮಕ್ಕಳು ಕೂಡ
ಇವತ್ತು ಇಂಜಿನಿಯರ್ ಡಾಕ್ಟರ್ ಆಗ್ತಾ ಇದ್ದಾರೆ. ಇದನ್ನ ಅಪ್ರಿಶಿಯೇಟ್ ಮಾಡಬೇಕಾಗಿತ್ತು. ಸರ್ಕಾರ ಎಲ್ಲಾದ್ರೂ ಎಡವಿದ್ರೆ ಅದನ್ನ ಸರಿಯಾಗಿ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಆದ್ರೆ ಜೋಕರ್ ತರ ಆಡಿ ಏನೇನೋ ಕೆಟ್ಟ ಶಬ್ದ ಬಳಸಿ ಅಸಂವಿಧಾನಿಕ ಪದಗಳನ್ನ ಪ್ರಧಾನ ಮಂತ್ರಿಗಳ ಬಗ್ಗೆ, ಗೃಹ ಮಂತ್ರಿಗಳ ಬಗ್ಗೆ, ಶಿಕ್ಷಣ ಮಂತ್ರಿಗಳ ಬಗ್ಗೆ ಮಾತಾಡಿ ಪಲಾಯನ ಮಾಡತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ. ಅವ್ರ ಘನತೆಗೆ ಅವ್ರಿಗೆ ಧಕ್ಕೆ ಬಂದಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.